IPL 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಯ್ತಾ, ಲೈಕ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ ನಾವು ಇವತ್ತಿನ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ MI ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಮ್ಯಾಚ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಚೆನ್ನೈ ಸೂಪರ್ ಕಿಂಗ್ಸ್ ನಿನ್ನೆ ಒಂದು ಬಿಗ್ ಮೀಟಿಂಗ್ ನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. MSD, ರುದ್ರಾಜ್ ಗಾಯಕ್ವಾಡ್, CSK ಮ್ಯಾನೇಜ್ಮೆಂಟ್ ಮತ್ತು ಸಂಜು ಸ್ಯಾಮ್ಸನ್ ಸೇರಿ ಒಂದು ಬಿಗ್ ಮೀಟಿಂಗ್ ನ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಆದ್ರೆ ಕೆಲವೊಂದು ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ MSD ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಸುರೇಶ್ ರೈನಾ ಅವರು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ MSD ಅವರು ಆಡ್ತಾ ಇದ್ದಾರೆ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ MSD ಅವರು ಯಾವುದೇ ಕಾರಣಕ್ಕೂ ಇವತ್ತಿನ ಮ್ಯಾಚ್ ಆಡಂಗಿಲ್ಲ ಅಂತ ನನಗೆ ಅನಿಸ್ತದೆ. ಬಟ್ ನೋಡಮ್ಮ, ಇವತ್ತು ಎಕ್ಸಾಕ್ಟ್ಲಿ 5 ಗಂಟೆಗೆ ನಮಗೆ ಇನ್ಫಾರ್ಮೇಶನ್ ಬರುತ್ತೆ ಇಷ್ಟಕ್ಕೆ MSD ಅವರು ಆಡ್ತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ನಾವು ಕಾರ್ತಿಕ್ ಶರ್ಮಾ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. CSK ಟೀಮ್ ಚಾನ್ಸ್ ಅನ್ನು ಕೊಡ್ತಿದೆ, ಆದ್ರೆ ಕಾರ್ತಿಕ್ ಶರ್ಮಾ ಒಂದು ಚಾನ್ಸ್ ಅನ್ನು ಗ್ರಾಬ್ ಮಾಡಿಕೊಳ್ತಾ ಇಲ್ಲ. 14.2 ಕೋಟಿ ಕೊಟ್ಟು ಬೈ ಮಾಡಿದರೆ, ಬಟ್ ಆ ಒಂದು ಕೋಟಿಗೆ ಆ ಒಂದು ಪ್ರೈಸ್ಗೆ ಅವರ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಕಾರ್ತಿಕ್ ಶರ್ಮಾ ಅವರಿಗೆ ಬ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ. ಇಫ್ ಸಪೋಸ್ ಬ್ಯಾಕ್ ಮಾಡಲಪ್ಪ ಅಂದ್ರೆ ಅವರ ಪ್ಲೇಸ್ಗೆ ರಾಮಕೃಷ್ಣ ಘೋಷ್ ಎಂಟ್ರಿ ಕೊಡುವಂತ ಚಾನ್ಸ್ ಇರುತ್ತೆ. ESPN ಕ್ರಿಕ್ ಇನ್ಫೋದವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೋನು ರಾಮಕೃಷ್ಣ ಘೋಷ್ CSK ಟೀಮ್ ಅಲ್ಲಿ ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತೇಳಿ. ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡಿದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಗುರು. ನೆಕ್ಸ್ಟ್ ನಾವು ಶಿವಮ್ ದುಬೆ ಅವರ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಶಿವಮ್ ದುಬೆ CSK ಟೀಮ್ ಅಲ್ಲಿ ಈ ವರ್ಷ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. CSK ಟೀಮ್ ಏನಾದ್ರು ಟ್ಯಾಕ್ಟಿಕಲಿ ಹೌದಪ್ಪ ನಾವು ಇವತ್ತಿನ ಮ್ಯಾಚ್ ಗೆಲ್ಲಬೇಕು ಅಂತ ಅವರಿಗೆ ಸ್ಟ್ರಾಂಗು ಅನಿಸಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಶಿವಮ್ ದುಬೆಗೆ ಡ್ರಾಪ್ ಮಾಡಿ ಅವರ ಪ್ಲೇಸ್ ಅಲ್ಲಿ ಪ್ರಶಾಂತ್ ವೀರ್ ಇದ್ದಾರೆ. 14.2 ಕೋಟಿ ಕೊಟ್ಟು ಬೈ ಮಾಡಿದಿರಾ, ಅವರಿಗೆ ಚಾನ್ಸ್ ಕೊಡಿಲ್ಲಪ್ಪ ಅಂದ್ರೆ ಬೈ ಮಾಡೋದಕ್ಕೆ ಏನು ಸಾರ್ಥಕ. ಸೊ ಅವರಿಗೆ ಚಾನ್ಸ್ ಕೊಡಿ. ಶಿವಮ್ ದುಬೆಗಿಂತ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಪ್ರಶಾಂತ್ ವೀರ್. ಸೊ ನನ್ನ ಪ್ರಕಾರ ಪ್ರಶಾಂತ್ ವೀರ್ ಇವತ್ತಿನ ಮ್ಯಾಚ್ ಆಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಸಾಕಷ್ಟು CSK ಫ್ಯಾನ್ಸ್ ಗೆದಿರುವಂತಹ ಒಂದೇ ಒಂದು ಕ್ವಶನ್, ಇಷ್ಟಕ್ಕೆ ಆಕಾಶ್ ಮಧುವಲ್ ಯಾವಾಗ ಆಡ್ತಾರೆ, ಯಾಕೆ ಆಡಿಸ್ತಾ ಇಲ್ಲ ಕ್ವಶನ್ ಕೇಳ್ತಿದ್ರೆ. ಆಕಾಶ್ ಮಧುವಲ್ಗೆ ಚಾನ್ಸ್ ಕೊಡಬೇಕಾದ್ರೆ ಯಾರ ಪ್ಲೇಸ್ಗೆ ಕೊಡಬೇಕು ನೀವೇ ಕಮೆಂಟ್ಸ್ ಮಾಡಿ. ಈಗ CSK ಬಾಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ. ಫಸ್ಟ್ ಒಂದ್ 2-3 ಮ್ಯಾಚ್ ಕಂಪೇರ್ ಮಾಡಿದ್ರೆ CSK ಬಾಲಿಂಗ್ ಡಿಪಾರ್ಟ್ಮೆಂಟ್ ಈಗ ಸ್ಟ್ರಾಂಗ್ ಇದೆ. ಸೊ ಈ ಟೈಮಲ್ಲಿ ಯಾಕೆ ಚೇಂಜ್ ಮಾಡಬೇಕು? ಆದ್ರೆ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಆಕಾಶ್ ಮಧುವಲ್ ಇವತ್ತಿನ ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡ್ತಾ ಇದ್ದಾರೆ. ಅದು ಗುರ್ಜಾಪುನೀತ್ ಸಿಂಗ್ ಅವರ ಪ್ಲೇಸ್ಗೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ಆಕಾಶ್ ಮಧುವಲ್ ಎಂಟ್ರಿ ಕೊಡ್ತಾರ ಅಥವಾ ಇಲ್ಲ ಅಂತೇಳಿ. ಸೊ ನೆಕ್ಸ್ಟ್ ಸ್ಪೆನ್ಸರ್ ಜಾನ್ಸನ್ ಬಗ್ಗೆ ಸಾಕಷ್ಟು CSK ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಾರೆ ಯಾವಾಗ ಆಡ್ತಾರೆ ಅಂತೇಳಿ. ಆದ್ರೆ ಸ್ಪೆನ್ಸರ್ ಜಾನ್ಸನ್ ಆಡ್ಬೇಕಾದ್ರೆ ಈಗ CSK ಟೀಮ್ ಅಲ್ಲಿ ಆಲ್ರೆಡಿ 4 ಫಾರಿನ್ ಪ್ಲೇಯರ್ಸ್ ಕನ್ಫರ್ಮ್ ಆಗಿದ್ದಾರೆ. ಒಂದು ಡೆವಾಲ್ಡೋ ಬ್ರೆವಿಸ್, ಜಿಮ್ಮಿ ವಾರ್ಟನ್, ಅಕಿಲ್ ಹುಸೇನ್ ಮತ್ತು ನೂರ್ ಅಹಮದ್. ಟಾಪ್ 4 ಕಂಟೆಂಡರ್ ಇವರಿದ್ದಾರೆ. ಈಗ ಯಾರ ಪ್ಲೇಸ್ಗೆ ಸ್ಪೆನ್ಸರ್ ಜಾನ್ಸನ್ ಆಡಬೇಕು ನೀವೇ ಕಮೆಂಟ್ಸ್ ಮಾಡಿ. ಬಟ್ ನೋಡಮ್ಮ, CSK ಮ್ಯಾನೇಜ್ಮೆಂಟ್ ಏನಾದ್ರು ಬೋಲ್ಡ್ ನಿರ್ಧಾರ ಮಾಡ್ತಾರ ಇವತ್ತಿನ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ವಿರುದ್ಧ ಸ್ಪೆನ್ಸರ್ ಜಾನ್ಸನ್ ಎಂಟ್ರಿ ಕೊಡ್ತಾರ ಅಂತ ನಾವು ವೇಟ್ ಮಾಡೋಣ. ಬಟ್ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಸ್ಪೆನ್ಸರ್ ಜಾನ್ಸನ್ ಆಡುವಂತ ಚಾನ್ಸ್ ಇಲ್ಲ CSK ಟೀಮ್ ಅಲ್ಲಿ. ಮೇ ಬಿ ಮುಂದೆ ನೋಡಮ್ಮ, ಏನಾದ್ರು ಅಕಿಲ್ ಹುಸೇನ್ ಅಥವಾ ನೂರ್ ಅಹಮದ್ ಅಥವಾ ಜಿಮ್ಮಿ ವಾರ್ಟನ್ ಫ್ಲಾಪ್ ಆದ್ರೆ ಸೊ ಅವರ ಪ್ಲೇಸ್ಗೆ ಸ್ಪೆನ್ಸರ್ ಜಾನ್ಸನ್ ಬರುವಂತ ಚಾನ್ಸ್ ಇರುತ್ತೆ. ಬಟ್ ಏನಾದ್ರು ಟ್ಯಾಕ್ಟಿಕಲಿ ಇವತ್ತು CSK ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ತಾರ ಅಂತ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನೋಡಮ್ಮ, ಎಕ್ಸಾಕ್ಟ್ಲಿ 6 ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಮ್ಮ. ನೆಕ್ಸ್ಟ್ ನಾವು MI ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಸೊ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಸಾಕಷ್ಟು IPL ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಿದ್ರೆ, ಹಾರ್ದಿಕ್ ಪಾಂಡೆಗೆ ತೆಗಿರಪ್ಪ, ಅವರ ಕ್ಯಾಪ್ಟನ್ಸಿನ ತೆಗಿರಿ, ಅವರ ಪ್ಲೇಸ್ಗೆ ಯಾರಿಗಾದ್ರೂ ಹೊಸ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ಕೊಡಿ ಅಂತೇಳಿ ಡಿಸ್ಕಷನ್ ಮಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಹಾರ್ದಿಕ್ ಪಾಂಡೆಗೆ ಯಾವುದೇ ಕಾರಣಕ್ಕೂ ಕ್ಯಾಪ್ಟನ್ಸಿನ ಕೆಳಗೆ ಇಳಿಸಬಾರ್ದು. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರು, ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾರೆ. ಆದ್ರೆ ಕೆಲವೊಂದು ಪ್ಲೇಯರ್ಸ್ ಹಾರ್ದಿಕ್ ಪಾಂಡೆಗೆ ಸಾಥ್ ಕೊಡ್ತಾ ಇಲ್ಲ. ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಲಾಸ್ಟ್ 1.5 ವರ್ಷದಿಂದ ಅವರ ಬ್ಯಾಟ್ ಮಾತಾಡ್ತಿಲ್ಲ. ಸೊ ಅವರು ಪರ್ಫಾರ್ಮೆನ್ಸ್ ಕೊಡಬೇಕು ಮತ್ತು ಬಾಲರ್ಸ್ ಕೂಡ ಸ್ಟೆಪ್ ಅಪ್ ಆಗ್ಲೇಬೇಕಾಗುತ್ತೆ. ಬೂಮ್ರಾ ಸರಿಯಾದ ಫಾರ್ಮ್ ಇಲ್ಲ ಮತ್ತು ಟ್ರೆಂಟ್ ಬೋಲ್ಟ್ ಔಟ್ ಆಫ್ ಫಾರ್ಮ್ ಇದ್ದಾರೆ. 2 ಟಾಪ್ ಆದರೂ ಪರ್ಫಾರ್ಮೆನ್ಸ್ ಕೊಡಿಲ್ಲಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಎಲ್ಲಿಂದ ಗೆಲ್ಲುತ್ತಪ್ಪ? ಅದು ಮೇನ್ ಕನ್ಸರ್ನ್ ಇರೋದು ಮುಂಬೈ ಇಂಡಿಯನ್ಸ್ ಅಲ್ಲಿ. ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿ ಇಲ್ಲಿ ಅದು ಪ್ರಾಬ್ಲಮ್ ಅಲ್ಲ. ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ ಬಾಲಿಂಗ್ ಪ್ರಾಬ್ಲಮ್ ಇದೆ ಮತ್ತು ಕೆಲವೊಂದು ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಕೊಡೋದಲ್ಲ. ಏನಾದ್ರು ಎಲ್ಲ ಕೂಡಿ ಪರ್ಫಾರ್ಮೆನ್ಸ್ ಕೊಟ್ರೆ ಒನ್ ಆಫ್ ದಿ
ಬೆಸ್ಟ್ ಟೀಮ್ ಆಗುತ್ತೆ ಮುಂಬೈ ಇಂಡಿಯನ್ಸ್. ನೋಡಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ಹೆಂಗ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಯಾರು ಔಟ್ ಆಗ್ತಾರೆ, ಯಾರು ಇನ್ನು ಆಗ್ತಾರೆ ಅಂತೇಳಿ. ಸೊ ಫೈನಲಿ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ನನ್ನ ಪ್ರಕಾರ ನೋಡ್ರಿ. ಈಗ CSK ಮತ್ತು ಮುಂಬೈ ಇಂಡಿಯನ್ಸ್ ಗೆ ಕಂಪೇರ್ ಮಾಡಿದ್ರೆ CSK ಟೀಮ್ ಸ್ಟ್ರಾಂಗ್ ಇದೆ, ಬಟ್ ನಾನು ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವೇನಂತೀರಾ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ, CSK ನ ಅಥವಾ ಮುಂಬೈ ಇಂಡಿಯನ್ಸ್ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಿಗ್ ರಿಪ್ಲೇಸ್ಮೆಂಟ್ RS ಅಂಬರೀಷ್ಗೆ ಪಿಕ್ ಮಾಡಿದರೆ ಗುರು. ಸೂಪರ್ ಪ್ಲೇಯರು, ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಅಂಡರ್ 19 ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ RS ಅಂಬರೀಷ್. ಶಿವಮ್ ಮಾವಿ ಅವರ ಪ್ಲೇಸ್ಗೆ RS ಅಂಬರೀಷ್ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಪಿಕ್. ಈಗ SRH ಟೀಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯಂಗ್ ಸ್ಟಾರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಮಿನಿ ಆಕ್ಷನ್ ಅಲ್ಲಿ ಸರಿಲ್ ಅವರಿಗೆ ಪಿಕ್ ಮಾಡಿದ್ರು, ಈಗ ಅವರಿಗೆ ಬ್ಯಾಕ್ ಮಾಡಿದ್ರು. ಫೈನಲಿ ಒಂದು ಸೂಪರ್ ನಾಕ್ ಅನ್ನು ಆಡಿದರೆ ಸಲಿಲ್ ಅರೋರಾ. ಸೊ ಈ ತರ ಒಂದು ಬಿಲಿಯನ್ ಅಂದ್ರೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಸೊ SRH ಗೆ ಒಂದು ಫ್ಯೂಚರ್ ಸ್ಟಾರ್ ಅದು RS ಅಂಬರೀಷ್. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಜಾಕೋಬ್ ಬೆಥೆಲ್ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 3 ಚಾನ್ಸ್ ಅನ್ನ ಕೊಟ್ಟರು, ಆದ್ರೆ ಆ ಒಂದು ಚಾನ್ಸ್ ಅನ್ನ ಜಾಕೋಬ್ ಬೆಥೆಲ್ ಸರಿಯಾಗಿ ಯೂಸ್ ಮಾಡಿಕೊಂಡಿಲ್ಲ. ಈಗ ನೆಕ್ಸ್ಟ್ ಮ್ಯಾಚು LAC ಟೀಮಿನ ವಿರುದ್ಧ ಇದೆ. ಈ ಒಂದು ಟೀಮಿನ ವಿರುದ್ಧ ಈ ಒಂದು ಮ್ಯಾಚ್ ಅಲ್ಲಿ ಫಿಲ್ ಸಾಲ್ಟ್ ಅವರು ಎಂಟ್ರಿ ಕೊಡ್ತಾರೆ. ಆಲ್ಮೋಸ್ಟ್ ಜಾಕೋಬ್ ಬೆಥೆಲ್ ಅವರ ಕತೆ ಮುಗಿದಂಗೆ ಈ ವರ್ಷ. ಸೊ ನಾವು ನೆಕ್ಸ್ಟ್ ವರ್ಷ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಗೊತ್ತಿಲ್ಲ ಏನಾಗುತ್ತೆ. ಜಾಕೋಬ್ ಬೆಥೆಲ್ ಎಷ್ಟಕ್ಕೆ RCB ಟೀಮ್ ಅಲ್ಲಿ ಇರ್ತಾರ ಅಥವಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಕೇರ್ಫುಲ್ ಆಗಿ ಕೇಳಿ, IPL 2028 ಅಲ್ಲಿ ಮೆಗಾ ಆಕ್ಷನ್ ಇರುತ್ತೆ. ಸೊ ಆ ಒಂದು IPL 2028 ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ಲೇಯರ್ ಮೇಲೆ ಟ್ರೇಡ್ ಮಾಡುವಂತಹ ಆಪ್ಷನ್ ಇರಂಗಿಲ್ಲ. ಈಗ ಯಾವುದೇ ಒಂದು ಓನರ್ ಟ್ರೇಡ್ ಮಾಡಬೇಕಪ್ಪ ಅಂದ್ರೆ ಅದು IPL 2027 ಮುಂಚೆ ಸಾಧ್ಯ. ಕೇವಲ ಒಂದೇ ಒಂದು ವರ್ಷ ಬಾಕಿ ಇರೋದು. ಈ ಟೈಮಲ್ಲಿ ಜಾಕೋಬ್ ಬೆಥೆಲ್ಗೆ ಯಾರಾದರೂ ಯಾವ ಟೀಮ್ ಆದ್ರೂ ಟ್ರೇಡ್ ಮಾಡ್ತಾರ ಅಂತ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಟ್ಸ್ ಅಪ್ ಟು RCB ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು, ಏನಾದರೂ ಜಾಕೋಬ್ ಬೆಥೆಲ್ಗೆ ಟ್ರೇಡ್ ಮಾಡ್ತಾರಾ ಅಥವಾ RCB ಟೀಮ್ ಅಲ್ಲಿ ಇಟ್ಕೋತಾರ ಅಂತೇಳಿ. ಆದ್ರೆ ಡೆಫಿನೆಟ್ಲಿ ಆಗಿ ಪ್ರತಿಯೊಂದು ಟೀಮು ಜಾಕೋಬ್ ಬೆಥೆಲ್ಗೆ ಫೋರ್ಸ್ ಮಾತ್ರ ಟ್ರೇಡ್ ಮಾಡಿ ಅಂತೇಳಿ. ಬಟ್ ನೋಡೋಣ ಏನಾಗುತ್ತೆ ಅಂತೇಳಿ. ಈಗ ಜಸ್ಟ್ ಜಾಕೋಬ್ ಬೆಥೆಲ್ ಅಷ್ಟೆಲ್ಲ ಸಾಕಷ್ಟು ಬಿಗ್ ಪ್ಲೇಯರ್ಸ್ ಟ್ರೇಡ್ ಆಗುವಂತ ಚಾನ್ಸ್ ಇರುತ್ತೆ. ಅದು ಯಾರು ಯಾವೆಲ್ಲ ಪ್ಲೇಯರ್ಸ್ ಡೌಟ್ ಅಲ್ಲಿದ್ದಾರೆ, ಯಾರೆಲ್ಲ ಪ್ಲೇಯರ್ಸ್ ಯಾವ ಟೀಮ್ಗೆ ಹೋಗಬಹುದು ಅದ್ರ ಬಗ್ಗೆ ನಾನು ಮುಂದೆ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾಕಂದ್ರೆ ಕೇವಲ ಒಂದೇ ಒಂದು ವರ್ಷ ಬಾಕಿ ಇರೋದು. 2028 ಅಲ್ಲಿ ಮೆಗಾ ಆಕ್ಷನ್ ಬರುತ್ತೆ. ಅವಾಗ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಬಿಡಬೇಕಾಗುತ್ತೆ. ಆದ್ರೆ ಕೆಲವೊಂದು ಪ್ಲೇಯರ್ಸ್ಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ. ಸೊ ಅಂತ ಪ್ಲೇಯರ್ಸು ಈ ವರ್ಷ ಲಾಸ್ಟ್. IPL 2026 ಈಸ್ ದ ಲಾಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಡೆಫಿನೆಟ್ ಆಗಿ ಬಿಗ್ ಪ್ಲೇಯರ್ಸ್ ಬಿಗ್ ಟೀಮ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಯಾರು ಅಂತ ಇನ್ಫಾರ್ಮೇಶನ್ ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಮುಂದೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಡ್ರೆ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.